ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೆಸಿಪಿ ಬಗ್ಗೆ ಹೇಳೋದಾದರೆ ತುಂಬ ಈಸಿಯಾಗಿ ಮತ್ತು ಹೆಲ್ದಿಯಾದ ಸ್ನ್ಯಾಕ್ಸ್ನ ತಗೊಬಂದಿದ್ದೀನಿ. ನೀವು ರೋಡ್ ಸೈಡು ತಿಂದಿರ್ಬೋದು ಇದನ್ನು. ಸೊ ಇವತ್ತು ನಾನು ಕುಕುಂಬರ್ ಸ್ಲೈಸ್ನ ಯಾವ ರೀತಿ ಮಾಡೋದಂತ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಸೌತೆಕಾಯಿನ ತಗೊಂಡಿದ್ದೀನಿ, ದೊಡ್ಡದಾಗಿರೋದು. ಇದನ್ನು ಇವಾಗ ನಾನು ಚೆನ್ನಾಗಿ ತೊಳೆದ್ಬಿಟ್ಟಿದ್ದೀನಿ. ಅದಾದಮೇಲೆ ಮೇಲ್ಗಡೆ ಸಿಪ್ಪೆನ ನೀವು ತೆಕ್ಕೊಳ್ಬೇಕಾಗತ್ತೆ. 2 ಸೌತೆಕಾಯಿದು ಸಿಪ್ಪೆನ ತೆಗೆದುಕೊಳ್ಳಿ. ಈ ಥರ ನೀವು ತೆಗೆದಿದ್ದಾದಮೇಲೆ ನಾನಿಲ್ಲಿ 2 ಸೌತೆಕಾಯಿದು ಸಿಪ್ಪೆನ ತೆಗೆದಿದ್ದೀನಿ. ಒನ್ ಟೈಮ್ ಇದನ್ನು ತೊಳ್ಕೊಂಬಿಡಿ. ಸೊ ತೊಳ್ಕೊಂಡಿದ್ದಾದಮೇಲೆ ಇವಾಗ ನಿಮಗೆ ಯಾವ ರೀತಿ ಸ್ಲೈಸ್ ಬೇಕೋ ಆ ರೀತಿಯಾಗಿ ಕಟ್ ಮಾಡ್ಕೊಬೋದು. ಕೆಲವೊಬ್ರು ದಪ್ಪನೂ ಮಾಡ್ಕೊತಾರೆ. ಮೀಡಿಯಮಲ್ಲಿ ಇರಲಿ, ಈ ಕಡೆ ತೆಳ್ಳಗಾಗೋದು ಬೇಡ ಸ್ಲೈಸಸ್ಸು, ಈ ಕಡೆ ದಪ್ಪನೂ ಬೇಡ. ನಾನಿಲ್ಲಿ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಪಕ್ಕಕ್ಕಿಟ್ಟು ನಾನಿಲ್ಲಿ ಒಂದು ತಟ್ಟೆನ ತೊಗೊತಿದ್ದೀನಿ. ಅದ್ರ ತುಂಬ ಎಲ್ಲ ನೀವು ಈ ಥರ ನೀವು ಹಾಕ್ಕೊಬೇಕಾಗತ್ತೆ. ನೀವು ಬೇಕಾದರೆ ಸಪ್ರೇಟ್ ತಟ್ಟೆಯಲ್ಲೂ ಹಾಕ್ಕೊಬೋದು. ನಾನಿಲ್ಲಿ ಒಂದೇ ತಟ್ಟೆನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಥರ ನಾನೆಲ್ಲ ತಟ್ಟೆ ತುಂಬಾ ಸೌತೆಕಾಯಿ ಸ್ಲೈಸ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಗ್ರೀನ್ ಚಟ್ನಿನ ಯೂಸ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಈ ಥರ ಗ್ರೀನ್ ಚಟ್ನಿ ಹಾಕಿದ್ಮೇಲೆ ನಾನಿಲ್ಲಿ ಹುಣಸೆ ಹಣ್ಣಿನ ಚಟ್ನಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಂತರ ನಾನಿಲ್ಲಿ ಇದಕ್ಕೆ ತುರಿದಿರುವಂಥ ಕ್ಯಾರೆಟ್ನ ಸೇರಿಸ್ಕೊತಾ ಇದ್ದೀನಿ. ಎಲ್ಲದಕ್ಕೂ ನೀವು ಈ ಥರ ಸ್ಪ್ರೆಡ್ ಮಾಡ್ಕೊಬೇಕಾಗತ್ತೆ. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನೂ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ರುಚಿಗೆ. ಅದಾದಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಖಾರ ಹುಳಿ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ನಾನಿಲ್ಲಿ ಲೆಮನ್ ಕೂಡ ಸ್ವಲ್ಪ ಹಿಂಡ್ಕೊಂಡಿದ್ದೀನಿ. ಅದಾದಮೇಲೆ ಚುರುಮುರಿನ ಹಾಕ್ಕೊತಾ ಇದ್ದೀನಿ ರೋಡ್ ಸೈಡಲ್ಲಿ ಟೇಸ್ಟ್ ಬರಲಿ ಅಂತ. ಅದಾದಮೇಲೆ ಮಿಕ್ಸ್ಚರ್ನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ನಿಮಗೆ ರುಚಿ ಬರುತ್ತೆ. ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ನಾವು ಕುಕುಂಬರ್ ಸ್ಲೈಸ್ನ ಮಾಡೋದು ಅಂತ. ತುಂಬಾ ಈಸಿ ಇದೆ. ಹಾಗಿದ್ರೆ ಯಾಕೆ ಲೇಟು, ಇವಾಗಲೇ ಹೋಗಿ ಟ್ರೈ ಮಾಡಿ. ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.